ನಗ್ತಿದ್ದೆ, ಏನಪ್ಪಾ ಇವರೆಲ್ಲ ಹಿಂಗ್ ಪ್ರೇಯರ್ ಮಾಡ್ಕೊಂತ ಇದ್ದಾರೆ ಅಂತ. ಆದ್ರೆ ಕೆಲವೊಬ್ರು ನನ್ನನ್ನ ಏನ್ ಹುಡುಗಿಗೆ ಇನ್ನೂ ಮದ್ವೆ ಆಗಿ 2.5 ವರ್ಷ ಆಗ್ತಿದೆ, ಇನ್ನು ಮಕ್ಳೇ ಆಗಿಲ್ಲ ಯಾಕೆ ಅಂತ ಒಬ್ಬ ಮುದುಕಿ ತುಂಬಾನೇ ಬೈದ್ಬಿಟ್ಟು ನನ್ನನ್ನ. ಅವಾಗ ನಾನು ತುಂಬಾ ನಂದ್ಕೊಂಡು ಜಸ್ಟ್ ಒಂದೇ ಒಂದು ಪ್ರೇಯರ್ ಎಲ್ಲಿ ಚೌಡೇಶ್ವರಿ ಕಲ್ಯಾಣ ಮಂಟಪದಲ್ಲಿ, ಅಪ್ಪ ನಾನು ನಂಬ್ತಾ ಇಲ್ಲ, ಇವಾಗೂ ನಾನು ಮನಸ್ಫೂರ್ತಿ ಆಗಾದ್ರೆ ನಿಮ್ಮನ್ನ ಕೇಳ್ತಾ ಇಲ್ಲ, ನಾನ್ ಬಾಪ್ಟಿಸಮ್ ತಗೊಂತೀನಿ, ನೀವು ನಮ್ ಇದುವಾಗಿ ನನ್ಗೆ ಏನ್ ಕೊಡ್ತೀರಾ ಅಂತ ನನ್ ಕ್ವಶನ್ ಹಾಕಿ ನನ್ಗೊಂದ್ ಮಗುನ್ ಕೊಡಿ, ನಾನ್ ನಿಮ್ಮಲ್ಲಿ ಹೊಂದ್ಕೊಬಿಡ್ತೀನಿ ಅಂತ ಹೇಳಿದೆ. ಹಂಗೆ ಹೇಳಿದ ನೆಕ್ಸ್ಟ್ ಮಂತ್ ನನ್ಗೆ ಸಹನದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತು. ನಾನು ತುಂಬಾನೇ ಭಯ ಪಡ್ತಾ ಇದ್ದೆ, ನಾನು ಇದು ಅಬಾರ್ಷನ್ ಆಗೋಗುತ್ತೇನೋ ಅಂತ ಎಷ್ಟು ಭಯ ಪಡ್ತೀನಿ ಅಂದ್ರೆ ಒಂದು ಬದನೆಕಾಯಿ ತಿನ್ನೋ ಕೂಡ ನಾನು ಭಯ ಪಡ್ತಿದ್ದೆ, ಎಲ್ಲ ಅಬಾರ್ಷನ್ ಆಗೋಗುತ್ತೋ ಅಂತ. ಆದ್ರೆ ದೇವ್ರು ಮಹಾಕೃಪೆಯಿಂದ ನಮ್ ಸಹನ ಹುಟ್ಟಿರೋದು ಬರೀ 2 kg 200 ಗ್ರಾಮ್, ಒಳ್ಳೆ ಇಲಿ ಮರಿ ಇದ್ದಂಗಿದ್ಲು. ಅವಳನ್ನ ಎತ್ಕೊಂತ ಇದ್ರೆ ನನಗೆ ಭಯ ಆಗೋದು ಎಲ್ಲಿ ಉದ್ರೋಗ್ಬಿಡ್ತಾಳೋ ಅಂತ, ಅಷ್ಟೊಂದು ಸಣ್ಣ ವೀಕ್ ಇತ್ತು ನಮ್ ಸಹನ. ನಾನು ಮತ್ತೆ ಡಾಕ್ಟರ್ ಮಾಡಿದ್ರೆ ಇಲ್ಲಮ್ಮ ಆರೋಗ್ಯವಾಗೇ ಇದ್ದಾಳೆ, ನೀನ್ ಇದ್ ಮಾಡ್ಕೊಳ್ಳಿ ಅಂತ. ನನಗೆ 15 days ಆಯ್ತು, ಸಹನ ಅಷ್ಟೇ ದಪ್ಪನೇ ಇದ್ದಾಳೆ, ನನಗ್ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅವಾಗ ನಾನು ಏನ್ ಮಾಡ್ದೆ, ಎಮ್ಮೆ ಹಾಕ್ಬಿಟ್ಟೆ, ಮಗು ಬೇಗ ಇಂಪ್ರೂವ್ ಆಗ್ಬಿಡ್ಲಿ, ದಪ್ಪ ಆಗ್ಬಿಡ್ಲಿ ಅಂತ. ಎಮ್ಮೆ ಹಾಕಿದ ತಕ್ಷಣ ಮಗುಗೆ ಫುಲ್ಲು ಎದೆಲ್ಲ ಕಫ ಬ್ಲಾಕ್ ಆಗ್ಬಿಟ್ಟು ಉಸಿರಾಟ ಕಷ್ಟ ಆಗೋಯ್ತು. ಏಕಪ್ಪ ಹಿಂಗೆಲ್ಲ ಆಯ್ತು? ಮತ್ತೆ ರವಿಕುಮಾರ್ ಸರ್ನ ನಾನು ಮೀಟ್ ಮಾಡಿದೆ, ನಿಮ್ಗೆ ಬುದ್ಧಿ ಸ್ವಲ್ಪನೂ ಇಲ್ಲ, ಯಾರಾದ್ರೂ ಚಿಕ್ಕ ಮಕ್ಕಳಿಗೆ ಎಮ್ಮೆ ಹಾಕ್ತಾರ ಅಂತ ಬೈದ್ಬಿಟ್ರು ಆ ಸರ್ನ. ಅವತ್ತು ಸಂಡೆ ಭಾನುವಾರ, ಸರಿ ಇಲ್ಲ ಆಗಲ್ಲ, ನೀನು ಚಿಕ್ಕಬಳ್ಳಾಪುರ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ರು. ಸರಿ ಅಂತ ಅಲ್ಲಿ ಆಕ್ಸಿಜನ್ ಹಾಕೊಂಡು ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋದ್ವಿ. ಪಾಸ್ಟರ್ ಸರ್ಗೆ ಫೋನ್ ಮಾಡಿದ್ವಿ ನಾವು, ಸರ್ ಹಿಂಗೆಲ್ಲ ಆಗೋಗ್ಬಿಟ್ಟಿದೆ ಅಂತ. ಸರ್ ಭಯ ಪಡ್ಬೇಡಮ್ಮ, ದೇವ್ರಿದ್ದಾರೆ, ದೇವ್ರು ನಮ್ ಪಕ್ಷ ಇದ್ದಾರೆ, ಯಾರು ಸೈತಾನ ಕಾರ್ಯಗಳು ಏನು ನಮ್ಮಲ್ಲಿ ನಡೆಯಲ್ಲ ಅಂತ ಅವ್ರ ಹತ್ರ ಇದ್ದಿದ್ದು ಸ್ವಲ್ಪ ಅಮೌಂಟ್ ಮತ್ತೆ ಕಾರನ್ನ ನಮ್ಗೆ ಕೊಟ್ಟು ಕಳ್ಸಿದ್ರು. ದೇವ್ ಮಹಾಕೃಪೆಯಿಂದ ನಾವು ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ರೆ ಅಲ್ಲಿ ನಾನು ಟ್ರೀಟ್ಮೆಂಟ್ ಮಾಡಲ್ಲ ಅಂತ ಇದ್ರು ನರ್ಸ್ಗಳು. ಯಾಕೆ ಮಾಡಲ್ಲ ಅಂದ್ರೆ, ನೀವು ಕೇಳ್ದೆ ಬಂದಿದ್ದೀರಾ, ನಾವು ಬನ್ನಿ ಅಂತ ಹೇಳಿಲ್ಲ, ಇವತ್ತು ಸಂಡೇ ಬೇರೆ, ಡಾಕ್ಟರ್ಸ್ ಯಾರು ಇಲ್ಲ, ನಾವು ಟ್ರೀಟ್ಮೆಂಟ್ ಮಾಡಲ್ಲ ಅಂದ್ರು. ಮಗು ಬೇರೆ ಫುಲ್ಲು ಡಲ್ ಆಗ್ಬಿಟ್ಟಿದೆ. ಹೆಂಗಾಗಿದೆ ಅಂದ್ರೆ ಮಗು ಒಂಥರ ಕಣ್ಣು ತೆಗಿತಾ ಇಲ್ಲ, ಏನು ತೆಗಿತಾ ಇಲ್ಲ. ನನಗೆ ತುಂಬಾನೇ ಎಷ್ಟು ಅಳು ಬರ್ತಾ ಇದೆ ಅಂದ್ರೆ, ಅಲ್ಲಿ ಹಾಸ್ಪಿಟ್ಲಲ್ಲಿ ಎಲ್ಲಾ ಡಾಕ್ಟರ್ಸ್ ಎಲ್ಲಾ ಸಿಸ್ಟರ್ ಕಾಲ್ಗಳಿಗೂ ಬಿದ್ಬಿಟ್ಟೆ ನನ್ ಮಗುನ ಉಳಿಸ್ಕೊಡಿ ಅಂತ. ಬಟ್ ಯಾರು ಇದ್ ಮಾಡ್ತಾ ಇಲ್ಲ. ಆದ್ರೆ ಒಬ್ಬರು ಮಾತ್ರ ಕ್ರೈಸ್ತರು, ಅಕ್ಕ ಹೆಸರು ಗೊತ್ತಿಲ್ಲ ನನಗೆ, ಅವರು ಮುಂದೆ ಬಂದ್ರು. ಯಾಕೆ ಈ ರೀತಿ ಹೇಳ್ತಾ ಇದ್ದೀವಿ ಸಿಸ್ಟರ್ ಅಂದ್ರೆ, ಈಗ ನನ್ ಮಗುಗೆ ಹಿಂಗ ಆಗ್ಬಿಟ್ಟಿದೆ ಅಕ್ಕ, ಯಾರು ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಅಂದ್ರೆ, ಸರಿ ನಾನ್ ನೋಡ್ಕೊಂತೀನಿ ಅಂತ ಅವರು ಡಾಕ್ಟರ್ನ ಕರೆಸಿ, ಇವರು ನಮ್ ರಿಲೇಟಿವ್ಸ್, ನಮ್ಗೆ ಬೇಕಾಗಿರೋರು ನಮ್ ಕ್ರೈಸ್ತರೇ, ಟ್ರೀಟ್ಮೆಂಟ್ ಕೊಡಿ ಅಂದ್ರು. ದೇವ್ರ ಮಹಾಕೃಪೆಯಿಂದ ನಮ್ ಸಹನ ಅಲ್ಲಿಂದ ಬಂದ್ಮೇಲೆ ಪಾಸ್ಟರ್ ಬಂದು ಎಲ್ಲಾ ಪ್ರೇಯರ್ ಮಾಡ್ಕೊಂಡು ನೋಡ್ಕೊಂಡು ಎಲ್ಲ ಬಂದ್ರು. ದೇವ್ರು ತುಂಬಾನೇ ಒಳ್ಳೆ ಕಾರ್ಯ ಮಾಡಿದ್ರು. ನಮ್ ಸಹನಾಗ ತುಂಬಾ ಮೇಲಾಯ್ತು, ಚೆನ್ನಾಗೆ ಬಂದ್ವಿ. ಅವಾಗಿಂದ ತುಂಬಾ ಇಂಪ್ರೂವ್ ಆದ್ಲು ಮಗು. ಮತ್ತೆ ಅದೆಲ್ಲ ಆಯ್ತು. 4 ವರ್ಷಗಳು, ಸುಮಾರು 6 ವರ್ಷ ಆಗಿದೆ ನಾನು ಇದಕ್ ಬಂದು. ಈ 6 ವರ್ಷದಿಂದ ನಾನು ಯಾವತ್ತೂ ನನ್ನ ಕ್ರೈಸ್ತರ ಜೀವಿತ ಜೀವಿಸಿರೋಳೆ ಅಲ್ಲ ನಾನು. ಯಾಕಂದ್ರೆ ಬರೀ ಓಡಾಡೋದು, ಬರೀ ಫ್ಯಾಕ್ಟ್ರಿ ಆಯ್ತು, ನಂದಾಯ್ತು, ಇದೇ ಆಯ್ತು. ನಾವು 4 ವರ್ಷಗಳಿಂದ ಬರೀ ನಾವು ತಿಂಗಳಿಗೆ EMI 40,000 ಕಟ್ಟಬೇಕು, ತಿಂಗಳಿಗೆ EMI, ನಾನು ಮತ್ತು ಜೋನ. ಮತ್ತೆ ಬೇರೆ ಬಡ್ಡಿಗಳೇ ಜಾಸ್ತಿ ಕಟ್ಬೇಕು, ದುಡಿಯೋದು ಬಡ್ಡಿ ಕಟ್ಟೋದು, ದುಡಿಯೋದು, ಬರೀ ಸಾಲಗಳು ಕಟ್ಟೋದು ಆಗೋಯ್ತು ನಮ್ ಜೀವನದ ಪೂರ್ತಿ. 4 ವರ್ಷದಲ್ಲಿ ಒಂದು ದಿನ ಕೂಡ ನಾವು ಇದು ಮಾಡಿರ್ಲಿಲ್ಲ, ಬರೀ ದುಡಿಯೋದು ಇದೇ ಆಗೋಯ್ತು ನನ್ನ ಜೀವನದಲ್ಲಿ. ನಾನು ತುಂಬಾ ಅಂದ್ಕೊಬಿಟ್ಟೆ, ಒಬ್ರಿಗೆ 15,000 ಕೊಡ್ಬೇಕು, ಅವ್ರು ನೈಟ್ ಬಂದು ನನ್ಗೊಂದು ವಾರ್ನಿಂಗ್ ಕೊಟ್ಟೋದ್ರು, ನಾನ್ 2 ದಿನದಲ್ಲಿ ಬರ್ತೀನಿ, ನನಗೆ ಭಯಕ್ಕೆ ಬೇಕು ಅಂತ. ನಾನು ಏನ್ ಮಾಡ್ಬೇಕು ಅಂದ್ರೆ ಅವಾಗ್ಲೂ ನಾನು ಪ್ರೇಯರ್ ಮಾಡ್ಲಿಲ್ಲ, ಸುಮ್ನೆ ಯೋಚನೆ ಮಾಡ್ಕೊಂಡಿದ್ದೀನಿ. 4:15 ತುಂಬಾನೇ ನೋವಾಗ್ಬಿಟ್ಟು ಎದ್ಬಿಟ್ಟು ತುಂಬಾ ಕಣ್ಣೀರಿಂದ ಪ್ರೇಯರ್ ಮಾಡ್ಬಿಟ್ಟೆ. ಅವ್ರು 15,000 ಕೊಡು ಅಂತ ಇದೆ, ನಾನು ಕೊಡ್ಲಿಕ್ಕೆ 1 ರೂಪಾಯಿ ಕೂಡ ನನ್ನ ಹತ್ರ ಇಲ್ಲ. ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲಪ್ಪ, ನಿನಗ್ ಬಿಟ್ಟಿದ್ದು ಇದು, ನಿಮ್ಮ ಮಕ್ಕಳನ್ನ ಹೆಂಗ್ ರಕ್ಷಿಸ್ಕೊಂತೀರೋ ಅದ್ ನಿಮ್ಗೆ ಬಿಟ್ಟಿದ್ದು ಅಂತ ನಾನು ತುಂಬಾ ಅಳ್ಕೊಂಡು ಪ್ರೇಯರ್ ಮಾಡ್ಕೊಬಿಟ್ಟು ಮಲಗ್ಬಿಟ್ಟೆ. ಮತ್ತೆ ಅದು ಏನಾಯ್ತೋ ಗೊತ್ತಿಲ್ಲ, ಅವರಷ್ಟಕ್ಕೆ ಅವರೇ ಬಂದ್ಬಿಟ್ಟು 15,000 ರೂಪಾಯಿ ಕೊಟ್ಬಿಟ್ರು ನಮ್ ಚೀಟಿಗಳಲ್ಲಿ. ಸರಿ, ಅವಾಗ ನಾನು ಚೀಟಿಗಳೆಲ್ಲ ಕ್ಲಿಯರ್ ಮಾಡ್ಕೊಂಡು ಇದ್ ಮಾಡ್ಬಿಟ್ವಿ. ಮತ್ತೆ ಚೀಟಿಗಳೆಲ್ಲ ದೇವ್ರ ಮಹಾಕೃಪೆಯಿಂದ 40,000 ಇದರಿಂದ ಬರೀ 50,000 ಕಟ್ಟಬೇಕು, 35,000 ನನ್ ಚೀಟಿಗಳು ಕ್ಲಿಯರ್ ಆಗ್ಬಿಟ್ಟಿದಾವೆ. ಅದೆಲ್ಲ ಆದ್ಮೇಲೆ ಮತ್ತೆ ಈ ವರ್ಷದಲ್ಲಿ ನಾನು 13ನೇ ತಾರೀಕು ಶುಕ್ರವಾರ ನಾನು ಲೀವ್ ಹಾಕಿದ್ರೆ ಪಾಸ್ಟರ್ ಅಮ್ಮನಿಗೆ ನಾನು ಫೋನ್ ಮಾಡ್ಬಿಟ್ಟು, ಅಮ್ಮ ನಾನು ಲೀವ್ ಹಾಕಿದೀನಿ, ಏನ್ ಮಾಡ್ಬೇಕು, ಬಂದು ಕೆಲಸ ಏನಾದ್ರು ಇದೆಯಾ ಚರ್ಚಲ್ಲಿ ಅಂದ್ರೆ, ಸರ ಇಲ್ಲ ನನ್ಗೆ ಹುಷಾರಿಲ್ಲ, ನೀನು ನಾಳೆ ಬಂದ್ಬಿಡಮ್ಮ ಅಂದ್ರೆ. ನಾನು ಹಾಕಿದ್ದೆ ಅವತ್ತೊಂದು ದಿನ ಲೀವು. ಸರಿ, ನಾನ್ ಅನ್ಕಂಡೆ ಬಿಡು, ಇಷ್ಟು ವರ್ಷ ಮಾಡ್ದಂಗೆ ಇವತ್ತು ಮಾಡ್ಬಿಡೋಣ, ಶನಿವಾರ ಕೆಲ್ಸಕ್ಕೆ ಹೋಗೋಣ, ಹೆಂಗು ಜೋನ ತೆಗಿಯಲ್ಲ, ಪಾಸ್ಟರ್ ಫೋನ್ ಮಾಡಿದೆ ಅಂತ ಸೈಲೆಂಟ್ ಆಗ್ಬಿಟ್ವಿ. ಮತ್ತೆ ನನಗೆ ತುಂಬಾ ಬೇಜಾರಾಗಿ ವರ್ಷನೇ ಇದೇ ಆಗೋಯ್ತು ನಮ್ದು. ಆದ್ರೂ ನೋಡೋಣ, ಹೋಗೋಣ, ಏನಾದ್ರೆ ಆಗದ, ದೇವ್ರಿಗೆ ಬಿಟ್ಟಿದ್ದು, ದೇವ್ರೇ ಕಾರ್ಯ ನಡೆಸ್ತಾರೆ ಅಂತ ನಾನು ಸೈಲೆಂಟ್ ಆಗಿ ಲೀವ್ ಆಗ್ಬಿಟ್ಟೆ. 1 ವಾರ ಲೀವ್ ಆಗ್ಬಿಟ್ಟು ದೇವ್ರ ಕಾರ್ಯಗಳಲ್ಲಿ ತುಂಬಾ ಕೆಲಸಗಳು ಮಾಡ್ಕೊಂಡು ದೇವ್ರ ಇದ್ರಲ್ಲಿ ಇದ್ವಿ, ನಾನು ಮತ್ತೆ ಜೋನ.
ಮತ್ತೆ ನಮ್ಗೆ ಮೀಟಿಂಗ್ಗೆ ₹1 ಕೂಡ ನಮ್ಮ ಹತ್ರ ಇರ್ಲಿಲ್ಲ. ಬಟ್ಟೆಗೆ ಆಗ್ಲಿ ಏನಕ್ಕೂ ಇರಲಿಲ್ಲ. ಬುಧವಾರ ಸಾಯಂಕಾಲದ ತನಕ 8 ಗಂಟೆ ತನಕ ನಮ್ಮ ಹತ್ರ ₹1 ಕೂಡ ಇಲ್ಲ. ಮಕ್ಳಿಗೂ ಬಟ್ಟೆ ಇಲ್ಲ, ನನಗೂ ಬಟ್ಟೆ ಇಲ್ಲ, ಏನಿಗೂ ಬಟ್ಟೆ ಇಲ್ಲ. ನಾನು ಕಾಲ್ ಮಾಡ್ದೆ, ನಾನು ದೇವ್ರ ಪ್ರೇಯರ್ ಮಾಡ್ದೆ. ನಾನು ದೇವಾ ನಮ್ಗೆ ಬಟ್ಟೆನೇ ಇಲ್ಲ, ನೀನಿಗೂ ಇದಪ್ಪ ಅಂತ. ಅವಾಗ ದೇವ್ರು ಯೇಸು ನಾಮದಲ್ಲಿ ನಮ್ಗೆ 4 ಜೊತೆ ನನಗೂ ಮಕ್ಕಳಿಗೆ ಎಲ್ಲಾರ್ಗು ಬಟ್ಟೆ ಕೊಡಿಸಿದ್ರು. ಯೇಸು ನಾಮದಿಂದ ನಾವು ಯಾವ ಕೊರತೆ ಇಲ್ಲದೆ ಹಬ್ಬ ಆಚರಿಸಿದ್ ಬಿಟ್ವಿ. ಈ ನನ್ನ ಚಿಕ್ಕ ಸಾಕ್ಷಿಯನ್ನು ಹೇಳ್ತಾ ಮುಗಿಸ್ತಾ ಇದೆ. ಮತ್ತೆ ನಾನು ನಿಮ್ ಸಮಕ್ಷದಲ್ಲಿ ಪಾಸ್ಟರ್ ಅಮ್ಮಗೊಂದು ಹೇಳ್ಬೇಕು ಅನ್ಕೊಂತಾ ಇದೀನಿ. ನಿಜವಾಗ್ಲೂ ಸಾರಿ ಸರ್, ನಿಮ್ಗೆ ನಾನು ಕಾಡ್ಸಿರೋ ಅಷ್ಟು ಪಾಸ್ಟರ್ಗೆ ಯಾರು ಕಾಡ್ಸಿರಲ್ಲ, ಅಷ್ಟು ಕಾಡ್ಸ್ಬಿಟ್ಟಿದೀನಿ. ನನಗೂ ಮತ್ತೆ ಜೋನಾಗ ಜಗಳ ಐತೆ. ಸರ್ ಬರ್ತಾ ಇದ್ದೀರಾ ಇಲ್ವಾ? ಇವಾಗ ಆಗಲ್ಲ, ಏನೋ ಕ್ಲಿಯರ್ ಆಗ್ಬಿಡ್ಬೇಕು ಸರ್. ನಿಜವಾಗ್ಲು ಪ್ರೇಯರ್ ಮಾಡ್ಕೊಳಮ್ಮ, ಏನು ಆಗಲ್ಲ. ಇಲ್ಲ ಸರ್ ಬರ್ಬೇಕು, ಅದು ಬನ್ನಿ ಅಂತ ಹೇಳಿದ್ರೆ ಬ್ಲಾಕ್ ಮೇಲ್. ಇವಾಗ 10 ಗಂಟೆಗೆ ಬರ್ಲಿಲ್ಲ ಅಂದ್ರೆ ಇವಳಿ ಸರ್ ನಿಮ್ಗೆ ನಾನ್ ಸಿಗಲ್ಲ ಯಾರಿಗೂ ಅಂತ ಬ್ಲಾಕ್ ಮೇಲ್ ಮಾಡೋದು. ಪಾಸ್ಟರ್ 10 ಗಂಟೆ ಅಂದ್ರೆ 10 ಗಂಟೆಗೆ ಅಲ್ಲಿ ಇರೋರು. ಪಾಪ ದೇವರು ನಮಗಾಗಿ ಪ್ರೀತಿಸಿಕೊಟ್ಟಿರುವಂತ ಪಾಸ್ಟರ್ ನನ್ನ